ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ 13ರಿಂದ 17ರವರೆಗೆ ಹಮ್ಮಿಕೊಂಡಿರುವ ಅಖಿಲ ಭಾರತ ಮಹಿಳಾ ರಾಷ್ಟ್ರೀಯ ಕಲಾ ಪ್ರದರ್ಶನಕ್ಕೆ ಗಣ್ಯರಿಂದ ಚಾಲನೆ. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಉತ್ತರ ವಲಯ ಕಾರ್ಯಚಟುವಟಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರು. ಓರ್ವ ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆ ಎನ್ನುವುದು ಶಿಕ್ಷೆ ಅಂತಾಗಬಾರದು, ಥಟ್ಟಂತ ಹೇಳಿಕೆ ಅತಿಯ ಕ್ವಿಜ್ ಮಾಸ್ಟರ್ ಡಾಕ್ಟರ್ ಸೋಮಶೇಖರ್ ಸಲಹೆ. ಈಗ ವಾರ್ತೆಗಳ ವಿವರ.
ಮಾರ್ಚ್ 13ರಿಂದ 17ರವರೆಗೆ ಹಮ್ಮಿಕೊಂಡಿರುವ ಅಖಿಲ ಭಾರತ ಮಹಿಳಾ ರಾಷ್ಟ್ರೀಯ ಕಲಾ ಪ್ರದರ್ಶನ ಉದ್ಘಾಟನಾ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ವರ್ಣಶ್ರೀ ವರ್ಣಿಕಾ ಗೌರವ ಪ್ರಶಸ್ತಿ ಸಮಾರಂಭದಲ್ಲಿ ಕಲಾವಿದರ ಕುಂಚದಲ್ಲಿ ಮೂಡಿದ ಚಿತ್ರಗಳು ಎಲ್ಲರ ಕಣ್ಮನ ಸೆಳೆಯುವಂತಿದ್ವು. ನಗರದ ಬಾಪುಗೌಡ ದರ್ಶನಾಪುರ ರಂಗಮಂದಿರದಲ್ಲಿ ನಡೀತಾ ಇರುವ ಪ್ರಥಮ ಅಖಿಲ ಭಾರತ ಮಹಿಳಾ ರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ಕಲಾವಿದರ ಪ್ರದರ್ಶನ ನೋಡುಗರ ಗಮನ ಸೆಳೆದ್ವು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ದೃಶ್ಯಕಲಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಯದೇವಿ ಜಂಗಮಶೆಟ್ಟಿ ಅವರು, ವರ್ಣಿಕಾ ಕಲಾ ಸಂಸ್ಥೆಯು ಮಹಿಳಾ ಕಲಾವಿದರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವೇದಿಕೆ ಕಲ್ಪಿಸುವ ಉದ್ದೇಶವನ್ನಿಟ್ಟುಕೊಂಡಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ಮಹಿಳಾ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಕೃತಿಗಳ ಸಮೂಹ ಕಲಾ ಪ್ರದರ್ಶನ ಹಮ್ಮಿಕೊಂಡಿದ್ದು, ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ, ಆಕೆ ತನ್ನ ಶಿಕ್ಷಣದ ಮೂಲಕ ಸಮಾಜಕ್ಕೆ ತನ್ನದೇ ಆದ ವಿಶೇಷ ಕೊಡುಗೆ ನೀಡಬಹುದು ಎಂಬುದನ್ನು ಉತ್ತಮ ವೇದಿಕೆ ಮುಖಾಂತರ ತೋರ್ಪಡಿಸಿದ್ದಾರೆ ಎಂದರು. If not everyone, at least a part of the society to help take this forward. It is important that there are activities, there are initiatives that have to happen on and on again in every society. The fact that this kind of exhibition, which helps artists in general and women in particular to come out with their creativity, with their ideologies, with their inherent expressions that as such cannot be expressed in other ways except visual art, is a great initiative. I won't take much time. I would just say to the young people here, especially the women, especially the girls, to make this a continuous practice. It's not only for girls, it is for everyone actually, because art is something which keeps you as its friend throughout your life. You may lose a lot of things. Many things may leave you, many people may leave you, but art is something which can keep with you and which keeps you alive. And women, it is the greatest instrument, greatest weapon of expression. Come what may, don't leave your practice. I'm sure, especially for women, especially in our all said and done, we are a modern lot. ಸಮಾರಂಭದಲ್ಲಿ ವರ್ಣಿಕ್ ಸಮಕಾಲೀನ ಮಹಿಳಾ ಕಲಾವಿದರ ಸಂಘದ ಅಧ್ಯಕ್ಷೆ ಮಹಾಂತೇಶ್ವರಿ ಕಂಟಿ, ನಯನ ಬಾಬುರಾವ್ ಸೇರಿದಂತೆ ಹಿರಿಯ ಕಲಾವಿದರು ಹಾಗೂ ಗಣ್ಯರು ಪಾಲ್ಗೊಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಉತ್ತರ ವಲಯ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ನಗರದ ಶ್ರೀ ಚನ್ನಮಲ್ಲೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಇದೇ ವೇಳೆ ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿರುವ ಸೇನಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಉತ್ತರ ವಲಯದ ಅಧ್ಯಕ್ಷ ಪ್ರಭುಲಿಂಗ್ ಮೂಲ್ಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ವಲಯದ 5 ವರ್ಷದ ಅನೇಕ ಕಾರ್ಯಚಟುವಟಿಕೆಗಳಿಗೆ ಇಂದು ಉದ್ಘಾಟನೆಯಾಗಿದ್ದು 5 ವರ್ಷಗಳ ಕಾಲ ನಡೆಯುವ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಕಾರ ಪ್ರೋತ್ಸಾಹ ಅಗತ್ಯ ಇದೆ ಎಂದಿದ್ದಾರೆ. ಇವತ್ತು ನಾವು ಬಹಳ ಒಂದು ಅತ್ಯುತ್ತಮವಾದ ಏನಪ್ಪಾ ಅಂತಂದ್ರೆ ಒಂದು ಸಂಘಟನೆಯ ಶಕ್ತಿಯನ್ನು ಏನಪ್ಪಾ ಅಂತ ನಾನು ಇವತ್ತು ತಯಾರು ಮಾಡಿದ್ದೇನೆ. ಅವರ ಪದಗ್ರಹಣ ಕಾರ್ಯಕ್ರಮ ಕೂಡ ಈಗ ನಡೀತಾ ಇದೆ. ಇವತ್ತು ನಮ್ಮ ಗೌರವ ಕಾರ್ಯದರ್ಶಿಗಳು ಒಬ್ಬರು ಪತ್ರಕರ್ತರನ್ನ, ಇನ್ನೊಬ್ಬ ಉಪನ್ಯಾಸಕರನ್ನ ಗೌರವ ಕಾರ್ಯದರ್ಶಿಗಳಾಗಿ, ಜೊತೆಗೆ ಕೋಶಾಧ್ಯಕ್ಷರನ್ನ ಸಮಾಜ ಸೇವಕರನ್ನಾಗಿ, ಮತ್ತೆ SC ST ಪ್ರತಿನಿಧಿಗಳನ್ನ, ಮಹಿಳಾ ಪ್ರತಿನಿಧಿಗಳನ್ನ, ಜೊತೆಗೆ ಸಲಹೆಗಾರನ್ನ, ಈ ರೀತಿ ಏನು ಪ್ರೋಟೋಕಾಲ್ ಇದೆ, ಸರ್ಕಾರಿ ಪ್ರೋಟೋಕಾಲ್ ಇದೆ, ಅದರ ಪ್ರಕಾರ ಜಾತಿ ಪ್ರಾಧೀನತೆ ಮತ್ತು ವಯಸ್ಸು, ಅನುಭವ, ವಿವಿಧ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದರೆ ಅನುಭವ ಇದೆ ಯುವಕರ ಮತ್ತು ಹಿರಿಯರ ತಂಡವನ್ನು ಇವತ್ತು ನಾನು ನಮ್ಮ ತೇಗಲ್ತಿಪ್ಪಿಯವರ ಮಾರ್ಗದರ್ಶನ ಏನಪ್ಪ ಅಂತ ನಾನು ರಚನೆ ಮಾಡಿದ್ದೇನೆ. ಇವತ್ತು ನನ್ನ ಬೆಳವಣಿಗೆ, ಇವತ್ತು ನನ್ನ ಉತ್ತರ ವಲಯದ ಅಧ್ಯಕ್ಷರಾಗಿ ತಾವೆಲ್ಲ ನಮ್ಮ ತೇಗಲ್ತಿಪ್ಪಿಯವರಲ್ಲಿ ನಾನಲ್ಲಿ ತಾವೆಲ್ಲ ಏನು ಇಲ್ಲಿ ಬಂದಿದ್ದೀರಿ, ತಮ್ಮೆಲ್ಲ ಸಹಕಾರ ಮತ್ತು ಇವತ್ತು 5 ವರ್ಷಗಳ ಕಾಲ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಕಾರ್ಯಚಟುವಟಿಕೆ. 5 ವರ್ಷಗಳ ಕಾಲ ತಾವೆಲ್ಲರೂ ಏನಪ್ಪ ಅಂತ ನನ್ನ ಜೊತೆಗೆ ಇಲ್ಲಿದ್ದು ಇಲ್ಲಿ ಏನು ಗೌರವ ಸಲಹೆಗಾರರು ಮತ್ತೇನಪ್ಪ ಅಂತ ವಿವಿಧ ಪದಾಧಿಕಾರಿಗಳಿದ್ರಿ, ಜೊತೆಗೆ ಏನಪ್ಪ ಅಂತ ನನ್ನ ಹಿತೈಷಿಗಳು ಕೂಡ ಇದ್ರಿ. ತಾವೆಲ್ಲರೂ ಇದು ಒಂದೇ ಕಾರ್ಯಕ್ರಮ 5 ವರ್ಷಗಳ ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಯಾವತ್ತೂ ಇದೇ ರೀತಿ ಇರ್ತದೆ ಎಂಬ ಮನಸ್ಸನ್ನು ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ನಾವು ಜಿಲ್ಲಾಧಿಕಾರಿ ನಮ್ಮ ತೇಗಲ್ತಿಪ್ಪಣ್ಣವರು ಮನಸ್ಸು ಮಾಡಿದರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಕರೆಸಬೇಕಾಗಿತ್ತು. ಆದರೆ ನಾವು ನನ್ನ ಒಂದು ಬೆಳವಣಿಗೆ ಪೂರಕವಾದಂಥ ವ್ಯಕ್ತಿಗಳನ್ನು ನಾನು ಇವತ್ತೇನಪ್ಪ ಮುಖ್ಯ ಅತಿಥಿಗಳನ್ನಾಗಿ ಕರೆಸಿದೆವು. ಇವತ್ತು ನಾನು ಜೀವನದಲ್ಲಿ ನನ್ನ ಕಲಬುರಗಿಯಲ್ಲಿ ಚಿರಪರಿಚಿತ ಮಾಡಿದರು ಅಂದರೆ ನಮ್ಮ ಭರತರಾಜ್ ಸವಳಿ ಸರ್ ಅವರು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವರು ಕಲಬುರಗಿಯಲ್ಲಿ ನನಗೆ ಅನೇಕ ಚುನಾವಣೆ ಸ್ಪರ್ಧೆ ಮಾಡಿ ಇಡೀ ಶಿಕ್ಷಕರನ್ನ ಒಟ್ಟುಗೂಡಿಸಿ ಇಡೀ ಕಲಬುರಗಿಯಲ್ಲಿ ಪ್ರಭುಲಿಂಗ್ ಮೂಲ್ಗೆ ಯಾರೆಂಬುದನ್ನು ನಮಗೆ ಆಶೀರ್ವಾದ ಮುಖಾಂತರ ಇಡೀ ಕಲಬುರಗಿ ಮಾಡಿದ ನಮ್ಮ ಭರತರಾಜ್ ಸವಳಿ ಸರ್ ಅವರು ಪುಣ್ಯವರು. ಅವರು ನಮ್ಮ ಜ್ಞಾನದ ಗುರುಗಳು. ಇನ್ನೊಬ್ಬ ನಮ್ಮ ಧೈರ್ಯದ ಗುರುಗಳು ಅಂದರೆ ನಮ್ಮ ಬೆಂಡೂರು ಸಾಹೇಬರು. ನಾನು ಏನೇ ಸಂಕಷ್ಟ ಬಂದಾಗ ಇದು ಮಾಡ್ತಾ ಇದ್ದೀನಿ ಸರ್ ಅಂತ ಅವ್ರು ಕೇಳಿಕೊಂಡಾಗ ನಾ ಇರ್ತೀನಿ ಮುಲ್ಗೆ ನೀವು ಮಾಡಿರ್ತೀರು. ಇವತ್ತು ಇಡೀ ನನಗೆ ಜಗದ್ಗುರುಗಳ ಮಹಾನ್ ವ್ಯಕ್ತಿಗಳು ಕರೆಸೋದಕ್ಕಿಂತ ಇವತ್ತು ನನ್ನ ಜೀವನದಲ್ಲಿ ಯಾರು ನನಗೆ ಉನ್ನತ ಸ್ಥಾನ ತಂದ್ರೆ ಅಂಥ ವ್ಯಕ್ತಿಗಳನ್ನ ನಾನು ಇವತ್ತು ವೇದಿಕೆ ಮೇಲೆ ಕರೆಸಿದ್ದೀನಿ. ಸಮಾರಂಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪಿ, ಶರಣಬಸಪ್ಪ ಬೆಣ್ಣೂರ್, ವೀರಣ್ಣ ಬೊಮ್ಮನಹಳ್ಳಿ, ಭರತ್ರಾಜ್ ಸೌಳ್ಗಿ, ಸುನೀಲ್ ಪಾಟೀಲ್ ಸಡ್ಗಿ, ಸಿದ್ದರಾಮಪ್ಪ ಉಗ್ಲಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಓರ್ವ ವಿದ್ಯಾರ್ಥಿ ಜೀವನದಲ್ಲಿ SSLC ಪರೀಕ್ಷೆ ಮುಖ್ಯವಾದ ಘಟ್ಟ ನಿಜ. ಆದರೆ ಪರೀಕ್ಷೆ ಎನ್ನುವುದು ಒಂದು ಶಿಕ್ಷೆ ಅಂತ ಆಗಬಾರದು ಎಂದು ಥಟ್ಟಂತ ಹೇಳಿ ಖ್ಯಾತಿಯ ಕ್ವಿಜ್ ಮಾಸ್ಟರ್ ಸೋಮೇಶ್ವರ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಮತ್ತು BS ದೇಸಾಯಿ ಗೆಳೆಯರ ಬಳಗದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ SSLC PUC ಪರೀಕ್ಷಾ ಸಿದ್ಧತೆ ಕೊನೆಯ ಕ್ಷಣದ ಟಿಪ್ಸ್ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಾ ಸೋಮಶೇಖರ್ ಅವರು ಬರೆದ
ಕಲಿಕೆ ಓದು ನೆನಪು ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ವಿದ್ಯಾರ್ಥಿಗಳು SSLC ಪರೀಕ್ಷೆ ಘಟ್ಟವನ್ನು ಎದುರಿಸಬೇಕಾದ್ರೆ ವಿದ್ಯಾರ್ಥಿಗಳ ಪ್ರಯತ್ನ ಎಷ್ಟು ಮುಖ್ಯವೋ ಅಷ್ಟೇ ಹೆತ್ತವರ ಹಾಗೂ ಅಧ್ಯಾಪಕರ ಒತ್ತಾಸೆ, ಬೆಂಬಲ, ಪ್ರೋತ್ಸಾಹ ಮುಖ್ಯ ಎಂದು ಡಾಕ್ಟರ್ ಸೋಮಶೇಖರ್ ಹೇಳಿದರು. ಅದು ಮುಖ್ಯ. ವಾಸ್ತವದಲ್ಲಿ ಗಣಿತನೂ ಕಷ್ಟ ಅಲ್ಲ, ವಿಜ್ಞಾನನೂ ಕಷ್ಟ ಅಲ್ಲ, ಎಲ್ಲವೂ ಸುಲಭವೇ. ಮುಖ್ಯವಾಗಿ ಮಾತೃಭಾಷೆಯಲ್ಲಿ ಹೇಳಬೇಕು, ಹೆಚ್ಚು ಕೈ ಕೆಲಸ ಬೇಕಾಗುತ್ತೆ ವಿಜ್ಞಾನದಲ್ಲಿ. ಥಿಯರಿಗಿಂತ ಪ್ರಾಕ್ಟಿಕಲ್ ಮುಖ್ಯ. ಆಕ್ಸಿಜನ್ನು, ನೈಟ್ರೋಜನ್ನು ಹೀಗೆಲ್ಲ ಕತೆ ಹೇಳೋ ಬದಲು ಒಂದು ಸಣ್ಣ ದೀಪ ತಗೊಂಡು, ಒಂದು ಕ್ಯಾಂಡಲ್ ತಗೊಂಡು, ಒಂದು ಲೋಟ ನೀರು ತಗೊಂಡು ಕ್ಯಾಂಡಲ್ ಹಚ್ಚಿ ಅದರ ಮೇಲೆ ಒಂದು ಲೋಟ ಬೋರ್ಲ್ ಹಾಕಿ ಮಗು ಕೈಲೇ ಮಾಡಿಸಿ ಪ್ರಯೋಗ. ಯಾಕೆ ದೀಪ ಆರೋಯ್ತು ನೋಡಬೇಕು. ಮಗು ಒಂದ್ಸಲ ಕಣ್ಣಿಂದ ನೋಡ್ಬಿಡ್ತು ಅಂದರೆ ಅದು ಸದಾ ಕಾಲಕ್ಕೂ ನೆನಪಲ್ಲಿ ಉಳಿಯುತ್ತೆ. ಹಾಗಾಗಿ ಪಾಠ ಹೇಳುವ ಕ್ರಮ ಇದೆಯಲ್ಲ ಅದು ಬದಲಾವಣೆ ಆಗ್ತದೆ. ಹುಡುಗರು ದಡ್ರಲ್ಲ, ಅರ್ಥ ಆಗಲ್ಲ ವಿಜ್ಞಾನ ಅವರಿಗೆ ಅಂತ ಹೇಳಬೇಡಿ, ಖಂಡಿತ ಅರ್ಥವಾಗುತ್ತೆ. ಆದರೆ ಬರೀ ಇಂಗ್ಲೀಷ್ ಶಬ್ದಗಳನ್ನು ಪ್ರಯೋಗಿಸ್ತಾ ಹೋಯಿತು ಅಂದರೆ ಅರ್ಥವಾಗಲ್ಲ, ನನಗೂ ಅರ್ಥವಾಗಲ್ಲ. ಆದ್ದರಿಂದ ಆ ತಾಂತ್ರಿಕ ಶಬ್ದಗಳೆಲ್ಲ ಮೂರನೇ ಘಟ್ಟದಲ್ಲಿ ಬರಬೇಕು. ಮೊದಲ ಘಟ್ಟದಲ್ಲಿ ಕುತೂಹಲ ಬರಬೇಕು. ಆ ಕುತೂಹಲ ಬರೋದಕ್ಕೆ ಪ್ರಯೋಗಗಳೇ ಅತ್ಯುತ್ತಮವಾದ ಪ್ರಯೋಗಗಳ ಮೂಲಕ ತೋರಿಸಿ ಅದು ಅರ್ಥವಾಯಿತು ಅಂದರೆ ಆ ನಂತರ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಬಳಸಿರುವಂಥ ಶಬ್ದಗಳೇನು, ಅದಕ್ಕೆ ಇಂಗ್ಲೀಷಲ್ಲಿ ಇರೋದನ್ನು ಸಾರ್ ಆಕ್ಸಿಜನ್ ಅಂದರೆ ಅದು ಏನು ನಂಗೆ ಗೊತ್ತಾಗಲ್ಲ ಅಂತ ಕೇಳ್ತಾನೆ ಹುಡುಗ. ಮೊದಲ ಸಲ ಕೇಳಿರ್ತಾನೆ ಆಕ್ಸಿಜನ್ನು, ಹೈಡ್ರೋಜನ್ನು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು ಅಂತ ಏನಿದು. ಅವನಿಗೇನು ಉದಾಹರಣೆ ಕೊಡಬೇಕು? ರಾಮಣ್ಣ ಅಂದ್ರೇನು, ತಿಮ್ಮಣ್ಣ ಅಂದ್ರೇನು, ಭೀಮಣ್ಣ ಅಂದ್ರೇನು, ಕನ್ನಡದಲ್ಲಿ ಹೆಸರು. ಹಾಗೆ ಇಂಗ್ಲೀಷಲ್ಲಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ರಾಮಣ್ಣನ ಹೆಸರು ಜ್ಞಾಪಕ ಇಟ್ಕೊಂಡಿದೆಯಲ್ಲ, ಹಾಗೆ ಆಕ್ಸಿಜನ್ ಹೆಸರು ಜ್ಞಾಪಕ ಇಟ್ಕೋ. ಹೀಗೆ ಆತ್ಮೀಯವಾಗಿ ಆ ಮಗುವಿನ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಆ ಮಗುವಿನ ಮನಸ್ಸಲ್ಲಿ ಮೂಡಬಹುದಾದಂಥ ಅನುಮಾನಗಳನ್ನು ಕಲ್ಪಿಸ್ಕೊಂಡು ನಾವು ಕೇಳಬೇಕು ಮಗು ಜೊತೆ. ಅನೇಕ ಮಕ್ಕಳು ಮುಂದೆ ಬಂದು ನಿಂತು ಮಾತನಾಡೋಕ್ಕೆ ಧೈರ್ಯ ತೋರಲ್ಲ ಅವರು. ನಾವಾಗೆ ಕೇಳಬೇಕಾಗುತ್ತೆ. ಕೇಳಿದಾಗ ಹೇಳ್ತಾರೆ ಅವರು. ಅದನ್ನು ಸರಳವಾಗಿ ವಿವರಿಸಿ ಹೇಳಬೇಕು. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿ ಇರುತ್ತಪ್ಪ, ಏನು ಮಾಡೋಣ, ಅದಕ್ಕೆ ಕಲ್ತ್ಕೋಬೇಕಷ್ಟೇ. ನಾನು ಕಲ್ತ್ಕೊಂಡಿಲ್ವಾ, ನೀವು ಕಲ್ತ್ಕೋ. ಹೀಗೆ ಒಂದು ವಿಶ್ವಾಸ ಕೊಟ್ಟರೆ ವಿಜ್ಞಾನವನ್ನು ಕಲಿತಾರೆ, ಗಣಿತವನ್ನು ಕಲಿತಾರೆ. ಕಲಿಸುವ ವಿಧಾನ ತುಂಬ ಮುಖ್ಯ. ಆದರೆ ಅಂತಹ ತಂತ್ರ ನಮ್ಮ ಅಧ್ಯಾಪಕರೊಳಗೆ ಗೊತ್ತಿದೆಯಾ ಅಂತ ಕೇಳ್ತಂದರೆ ಗೊತ್ತಿದೆ ಅಂತ ಹೇಳೋ ಧೈರ್ಯ ನನಗೆ. ಚೆನ್ನಾಗಿ ತಿಳ್ಕೊಂಡಂಥ ಅಧ್ಯಾಪಕರು ಇದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಲ್ಲಿ ನಾನು ಒಬ್ಬ ಸಕ್ರಿಯ ಸದಸ್ಯ ಆಗಿರೋ ಕಾರಣ, ಅಲ್ಲಿ ಬರುವಂಥ ಅಧ್ಯಾಪಕರನ್ನು ನೋಡಿರೋ ಕಾರಣ, ಅವ್ರ ಜೊತೆ ಒಡನಾಡಿರೋ ಕಾರಣ ತುಂಬ ಒಳ್ಳೆಯ ಅಧ್ಯಾಪಕರಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗೆಯೇ ಕಳಪೆ ಅಧ್ಯಾಪಕರೂ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಆ ಒಂದು ಕೀಳರಿಮೆ ಅಧ್ಯಾಪಕರನ್ನು ಕಾಡುತ್ತೆ. ಎಲ್ಲೂ ಕೆಲಸ ಸಿಗಲಿಲ್ಲ ಅಂದರೆ ಕೊನೆಗೆ ಅವನ ಅಧ್ಯಾಪಕನಾಗ್ತಾನೆ ಅನ್ನೋ ಭಾವ ನಮ್ಮ ಸಮಾಜದಲ್ಲಿ ಇದೆಯಲ್ಲ, ಅದು ಬದಲಾಗಿದೆ. ತುಂಬ ಒಳ್ಳೆಯ ಕೆಲಸ, ಪವಿತ್ರವಾದ ಕೆಲಸ ಅಧ್ಯಾಪಕ ವೃತ್ತಿ. ಅದನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು, ಅದು ಬರೋ ಹಾಗೆ ನೋಡಬೇಕು, ಮತ್ತು ಗೌರವ ಸಿಗಬೇಕು ಸಮಾಜದಲ್ಲಿ ಅಧ್ಯಾಪಕರಿಗೆ. ಆ ಗೌರವವನ್ನೇ ಅವರು ಸಬ್ಜೆಕ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಇನ್ನೂ ಚೆನ್ನಾಗಿ ಹೇಳಬೇಕು ಮಕ್ಕಳಿಗೆ ಅನ್ನೋ ಪ್ರೋತ್ಸಾಹ ಬರಬೇಕು ಅಧ್ಯಾಪಕರಿಗೆ. ಅದನ್ನು ಹಳ್ಳಿ ಜನನೇ ಕೊಡಬೇಕು. ಈ ಸಂದರ್ಭದಲ್ಲಿ ಭವಾನಿ ಸಿಂಗ್ ಠಾಕೂರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲ್ಯಾಣ ಕರ್ನಾಟಕ ಜಿಲ್ಲಾ ಮತ್ತು ತಾಲೂಕು ವಕೀಲರ ಸಂಘಗಳ ಪದಾಧಿಕಾರಿಗಳ ಕಾರ್ಯಾಗಾರದಲ್ಲಿ ಹಲವಾರು ವಿಷಯಗಳ ಕುರಿತು ನಡೆದ ಚರ್ಚೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಜಿಲ್ಲಾ ಮತ್ತು ತಾಲೂಕು ವಕೀಲರ ಸಂಘಗಳ ಪದಾಧಿಕಾರಿಗಳ ಕಾರ್ಯಾಗಾರದಲ್ಲಿ ಹಲವಾರು ವಿಷಯಗಳ ಕುರಿತು ಚರ್ಚೆ ನಡೆಸಿ ಪದಾಧಿಕಾರಿಗಳ ನಿರ್ಣಯಕ್ಕೆ ಕೈಗೊಂಡರು. ಇಲ್ಲಿನ ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಸಭಾಂಗಣದಲ್ಲಿ ಏರ್ಪಡಿಸಿದ ಕಲ್ಯಾಣ ಕರ್ನಾಟಕ ಜಿಲ್ಲಾ ಮತ್ತು ತಾಲೂಕು ವಕೀಲರ ಸಂಘಗಳ ಪದಾಧಿಕಾರಿಗಳ ಕಾರ್ಯಾಗಾರದಲ್ಲಿ ಮಾತನಾಡಿದ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಎಸ್ ಗಡ್ಗಂಜಿ ಅವರು, ಕಲ್ಯಾಣ ಕರ್ನಾಟಕ ವಕೀಲರ ಸಹಕಾರ ಸಂಘವನ್ನು ಕಲಬುರಗಿಯಲ್ಲಿ ನೋಂದಾಯಿಸುವ ಮತ್ತು 371J ಕಲಂನಡಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಆಗ್ತಿರುವ ತಾರತಮ್ಯ ಹೋಗಲಾಡಿಸಲು ವಕೀಲರ ಸಂಘ ಸದಾ ಸಹಕಾರ ನೀಡಲಿದೆ ಎಂದಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ವಕೀಲರ ಕಾನೂನು ಘಟಕವನ್ನು ಪ್ರಾರಂಭಿಸುವ ಕುರಿತು ನಿರ್ಣಯಿಸಲಾಯಿತು. ಈ ಕೋವಿಡಲ್ಲಿ ಲಾಸ್ಟ್ 2 ವರ್ಷದಲ್ಲಿ ನಮ್ಮ ಅಡ್ವೊಕೇಟ್ಸ್ ಏನು ಸಂಕಟ ಅಥವಾ ಏನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರು, ಆ ಡಿಫಿಕಲ್ಟಿನೇ ನಮಗೆ ಇವತ್ತೆಲ್ಲರಿಗೆ ಜಾಯಿಂಟ್ ಮಾಡ್ತು ಅಂತೇಳಿ ನಮ್ಮದೊಂದು ಅನಿಸಿಕೆ. ನಾವಿವತ್ತೆಲ್ಲರೂ ಇಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಬಾರ್ ಅಸೋಸಿಯೇಷನ್ಸ್ ನಾವಿವತ್ತಿಲ್ಲಿ ಜಾಯಿನ್ ಆಗಿದ್ದೀವಿ ಸರ್. ನಮ್ಮ ಪ್ರಾಬ್ಲಮ್ಸ್ ಮೇನ್ಲಿ ನಮ್ಮ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಕ್ಕೆ ಅದಕ್ಕೇನು ರೂಪರೇಷೆಗಳು ಏನಿದು ಮಾಡಬೇಕು ಅಂಥೇಳಿ. ಕೊಪ್ಪಳದವರು ಒಂದು ಕಾರಣಲಿಂತ ಬಂದಿಲ್ಲ, ಬಟ್ ಅವ್ರು ನಮ್ಮ ಜೊತೆ ಇದ್ದೀನಿ ಅಂಥೇಳಿ ಫೋನ್ನಲ್ಲೂ ಹೇಳಿದ್ದಾರೆ, ರಿಪೀಟೆಡ್ಲಿ ಅವ್ರು ಹೇಳ್ತಾರೆ. ಇದು 2ನೇ ಕಾನ್ಫರೆನ್ಸ್ ನಮ್ಮದು. ಮೊದಲನೇದು ಯಾದಗಿರಲ್ಲಿ ಆಗಿತ್ತು ಹೋದ ತಿಂಗಳು, ಇದು ನಮ್ಮದು 2ನೇ ಮೀಟಿಂಗ್ ಆಗ್ತಾ ಇರುತ್ತೆ ಸರ್. ಫಸ್ಟ್ ಆಫ್ ಆಲ್ ನಾವು ಇವತ್ತಿನ ದಿವಸ ನಿರ್ಣಯ ಮಾಡಿದ್ದು, ನಾವೊಂದು ಕೋಆಪರೇಟಿವ್ ಸೊಸೈಟಿ ಅಂದರೆ ಅಡ್ವೊಕೇಟ್ಸ್ ಕೋಆಪರೇಟಿವ್ ಸೊಸೈಟಿ ಇನ್ಕ್ಲೂಡಿಂಗ್ ಆಲ್ ದ 6 ಡಿಸ್ಟ್ರಿಕ್ಟ್ಸ್ ಆಫ್ ಕಲ್ಯಾಣ ಕರ್ನಾಟಕ. 7 ಡಿಸ್ಟ್ರಿಕ್ಟ್ ಸರಿ, ಜುಡಿಷಿಯರಿ ಡಿವಿಷನ್ ಆಗಿಲ್ಲ ಸೊ ಎಲ್ಲ ಡಿಸ್ಟ್ರಿಕ್ಟ್ ಅಡ್ವೊಕೇಟ್ಸ್ ನಾವು ಇನ್ಕ್ಲೂಡಿಂಗ್ ತಾಲೂಕಾ ಬಾರ್ ಅಸೋಸಿಯೇಷನ್ಸ್ ಅವರು ಇವತ್ತು ಬಂದಿದ್ದಾರೆ, ತಾಲೂಕಾ ಬಾರ್ ಅಸೋಸಿಯೇಷನ್ಸ್ ಅವರು ಬಂದಿದ್ದಾರೆ, ಅವರು ಕನ್ಸರ್ನ್ ಕೊಟ್ಟಿದ್ದಾರೆ. ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಬೇಕು ಅಂತ. ಈಗ ಅದರ ಮೂಲಕ ನಾವು ನಮಗೆ ಇನ್ಕಮ್ ಜನ್ರೇಟ್ ಮಾಡಿ ನಮ್ಮ ವಕೀಲರಿಗೆ ಅದರ ಮೂಲಕ ನಾವು
ರಿಲೀಫ್ ಕೊಡೋದು ಟ್ರೈ ಮಾಡೋಣ ಅಂಥೇಳಿ ಇದು ಒಂದು ಸ್ಟಾರ್ಟಿಂಗ್, ಇದು ಒಂದು ಬಿಗಿನಿಂಗ್ಸ್. ಎರಡನೇದು, ನಾವು ಸ್ಟೇಟ್ ಬಾರ್ ಕೌನ್ಸಿಲಿಂದ ನಮಗೆ ಒಂದು 15 ವರ್ಷ ಪ್ರಾಕ್ಟೀಸ್ ಮಾಡಿದವರಿಗೆ ಮತ್ತು 35 ವರ್ಷ ಪ್ರಾಕ್ಟೀಸ್ ಮಾಡಿದವರಿಗೆ, ಅಂದರೆ ಈ 20 ವರ್ಷ ಅಂದರೆ 15 ಇಯರ್ಸ್ಲಿಂತ 35 ಇಯರ್ಸ್ ಇರೋವರೆಗೂ ಯಾರಾದರೂ ಮರಣ ಹೊಂದಿದ್ರಂದ್ರೆ ಅವ್ರಿಗೆ ಬರೀ 6 ಲಕ್ಷ ರೂಪಾಯಿ ಕೊಡ್ತಾರೆ ಸರ್. ಸೊ ಈ ಮೂಲಕ ನಾವು ಏನು ಹೇಳ್ಬೇಕಂತ ಇದ್ದೀವಿ, ಈ ಕೋವಿಡ್ ಇದು ಆದ್ಮೇಲೆ ನೀವು 25 ಇಯರ್ಸಿಗೆ ಒಂದು ಏನದ ಸ್ಲಾಟ್ ಮಾಡಿರಿ. 20 ವರ್ಷ ಮಾಡಿದ್ದು ಭಾಳ ತಪ್ಪು. 25 ಇಯರ್ಸಿಗೆ ಒಂದು ಸ್ಲಾಟ್ ಮಾಡಿ ಆ 6 ಲಕ್ಷ ಇದ್ದಿದ್ದು 10 ಲಕ್ಷ ಮೇಲ್ ಮಾಡಿರಿ ಅಂಥೇಳಿ ಒಂದು ರಿಕ್ವೆಸ್ಟ್. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲಾ ವಕೀಲರ ಸಂಘಗಳ ಅಧ್ಯಕ್ಷರಾದ ಬಿದಿರಿನ ಅಶೋಕ್ ಕುಮಾರ್ ಮುನ್ನೂರ್, ಕಲಬುರಗಿಯ RS ಕಡ್ಗಜ್ಜಿ, ಯಾದಗಿರಿಯ ಪ್ರಸನ್ನ ಕುಮಾರ್ ದೇಶ್ಮುಖ್, ರಾಯಚೂರಿನ ಜೆ ಬಸವರಾಜ್, ಬಳ್ಳಾರಿಯ ಯರ್ರೇಗೌಡ ಪಾಲ್ಗೊಂಡಿದ್ದರು. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ SG ನಾಗಲೋಟಿಮಠ್ ಇಂಟರ್ನ್ಯಾಷನಲ್ ಫೌಂಡೇಶನ್, ಷಡಕ್ಷರಿ ಸ್ವಾಮಿ ದಿಗ್ಲಾಂಕರ್ ಟ್ರಸ್ಟ್ ಕಲಬುರಗಿ ಇವುಗಳ ಸಹಯೋಗದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಗಣ್ಯರು ದೀಪ ಬೆಳಗಿಸಿ ಡಾಕ್ಟರ್ SG ನಾಗಲೋಟಿಮಠ್ ಅವರ ವಿರಚಿತ ಬಿಚ್ಚಿದ ಜೋಳಿಗೆ ಪುಸ್ತಕವನ್ನು ಲೋಕಾರ್ಪಣೆಗೈದರು. ಬಳಿಕ ಕಲಬುರಗಿಯ ಖ್ಯಾತ ಚರ್ಮರೋಗ ತಜ್ಞರಾದ ಡಾಕ್ಟರ್ PM ಬಿರಾದರ್ ಅವರು ಮಾತನಾಡಿದರು. ಮೊದಲನೇ ಕ್ಲಾಸ್ ನಾವು ಮೊದಲನೇ ಬ್ಯಾಚ್ ಅವರಿಗೆ ಜಾಗೃತಿ ಮಟ್ಟಿಗೆ ನಾವು ವಿಮಾನ ಅವ್ರು ಸಾವಿರಾರು ಜನ ಪಾಸ್ ಮಾಡ್ತೀವಿ. ಮೊದಲನೇ ಬ್ಯಾಚ್ ನಾನು ಅವ್ರಿಗೆ ಗುಲ್ಬರ್ಗ ಬಂದಾಗ ಭಾಳ ಸಾಲ ಸಿಂಪಲ್ ಮೆಡಿಕಲ್ ಕಾಲೇಜ್ ಮಾಡೋಲ್ಲ, ಭಾಳ ಕಂಪ್ನಿ ಇರ್ತಾರೆ ಆ ಕಡೆ ಅವ್ರಿಗೆ ಬಂದಾಗ ಜನ ಮನೆ ಬರ್ತೀವಿ. ಅವಾಗ ಹಂಗೇನೂ ಬಂದಿದ್ದಾರೆ ನಾನು ಮಾತಾಡ್ತಿದ್ದಾಗ ನನಗೆ ಅಣ್ಣ ತಲುಪ ಮಾತಾಡೋದು ಆಗ್ತಿದ್ರು. ಸಿಂಪಲ್ ಅದಕ್ಕೆ ಸಿಂಪಲ್ ನೋಡೋಕ್ಕೆ ಸಿಗ್ತಾರೆ. ಅವ್ರಿಗೇನು ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ ಚೈನಾದಾಗ ಪ್ರೊಫೆಸರ್ ಆಗಿದ್ದರು. ಅಂಥಲ್ಲೆಲ್ಲ ಹೋಗ್ತಾರೆ. ಎಲ್ಲ ದೇಶದಲ್ಲಿ ಎಷ್ಟು ನಾನು ಕಾಲೇಜ್ ಇದ್ದರೆ ಹೇಳ್ತೀವಿ ಅಂಥ ದಿವಸ ನಾನು ಶಿಷ್ಯ ಆಗಿದ್ದೆ. ಮುಂಬರಕ್ಕೆ ನಾವು ಬರ್ತೀವಿ ಅಂಥ ಪುಸ್ತಕ ಬಿಡುಗಡೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಭಾಳ ಸಂತೋಷ. ಆಮೇಲೆ ಡಾಕ್ಟರ್ PM ಬಿರಾದರವರು ಡಾಕ್ಟರ್ ನಾಗಲೋಟಿಮಠ್ ಅವರ ಮೊದಲ ಬ್ಯಾಚಿನ ವಿದ್ಯಾರ್ಥಿ. ಡಾಕ್ಟರ್ ನಾಗಲೋಟಿಮಠ್ ಅವರು ಹುಬ್ಬಳ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದಾಗ ಅವರ ಮೊಟ್ಟ ಮೊದಲ ಬ್ಯಾಚ್ನಲ್ಲಿ ಅವರ ಶಿಷ್ಯರಾಗಿದ್ದಂಥ ಡಾಕ್ಟರ್ PM ಬಿರಾದರವರು ಇವತ್ತು ತಮ್ಮ ಗುರುವಿನ ಆತ್ಮಕಥೆಯನ್ನು ಬಿಡುಗಡೆ ಮಾಡಿದ್ದು ನಿಜಕ್ಕೂ ಇದೊಂದು ಅದ್ಭುತ ಕ್ಷಣ ಅಂತ ನಾನು ನಾಗಲೋಟಿಮಠ್ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೆ ಅವರ ಲೇಖನಗಳ ಮುಖಾಂತರ ಅವರ ಬದುಕಿನ ಆದರ್ಶಗಳ ಮುಖಾಂತರ ಇವತ್ತಿಗೂ ಅವರು ನಮ್ಮೊಂದಿಗೆ ಜೀವಂತವಾಗಿ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಇನ್ನೊಬ್ಬರು ಇರ್ತಕ್ಕಂಥವ್ರು ಡಾಕ್ಟರ್ ನಾ ಸೋಮೇಶ್ವರ್ ಅವರು. ಡಾಕ್ಟರ್ ನಾ ಸೋಮೇಶ್ವರ್ ಅವರು ಮತ್ತು
ನಾಗಲೋಟಮಠ ಅವರಿಗೆ ಅತ್ಯಂತ ಆತ್ಮೀಯವಾದಂತಹ ಅವಿನಾಭಾವವಾದಂತಹ ಒಂದು ರೀತಿಯಲ್ಲಿ ಗುರು ಶಿಷ್ಯರ ಸಂಬಂಧ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಜೀವನಾಡಿ ಅಂತಕ್ಕಂಥ ಒಂದು ಪತ್ರಿಕೆ ಬರ್ತಾ ಇತ್ತು. ಜೀವನಾಡಿ ಪತ್ರಿಕೆಯ ಗೌರವ ಸಂಪಾದಕರು ಡಾಕ್ಟರ್ ನಾಗಲೋಟಮಠ ಅವರಾಗಿದ್ದರು. ಆದರೆ ಅದರ ನಿಜವಾದ ಸಂಪಾದಕರಾಗಿ ಮತ್ತು ಕಾರ್ಯನಿರ್ವಾಹಕ ಸಂಪಾದಕರಾಗಿ ಡಾಕ್ಟರ್ ನಾ ಸೋಮೇಶ್ವರ ಅವರು ಅವರೊಂದಿಗೆ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದರು. ಹಾಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಒಂದು ಅಧ್ಯಕ್ಷರ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ನಾ ಸೋಮೇಶ್ವರ ಅವರು ಅವರೊಂದಿಗೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ನಾಗಲೋಟಮಠ ಅವರ ಬಗ್ಗೆ ಅತ್ಯಂತ ಅಭಿಮಾನವನ್ನು ಇಟ್ಕೊಂಡಂತಹ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಮತ್ತು ಅವ್ರ ಬಗ್ಗೆ ಪ್ರಬುದ್ಧವಾಗಿ ಮಾತಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಮತ್ತು ಆ ಪುಸ್ತಕನ ಪರಿಚಯ ಮಾಡಿಕೊಳ್ಳಲಿಕ್ಕೆ ಏಕೈಕ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇದ್ದವರಂದರೆ ಡಾಕ್ಟರ್ ನಾ ಸೋಮೇಶ್ವರ ಅವರು. ಹೀಗಾಗಿ ನಾನು ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಸುರಕ್ಷಣಾ ಲಿಂಗಾಪುರ ರಸ್ತೆ ಪರವಾಗಿ ನಾ ಸೋಮೇಶ್ವರರಿಗೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಈ ಪುಸ್ತಕ ಕುರಿತಾಗಿ ಮಾತಾಡಬೇಕಂತೇಳಿ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ನಾ ಸೋಮೇಶ್ವರ. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಶಿವರಾಜ್ ಟಿ ಪಾಟೀಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪಠ್ಯ ಪುಸ್ತಕ ಅಷ್ಟೇ ಅಲ್ಲ, ಪಠ್ಯೇತರ ಪುಸ್ತಕಗಳನ್ನ ಓದುವ ಮೂಲಕ ಅಗಾಧ ಜ್ಞಾನವನ್ನು ಬೆಳೆಸಿಕೊಳ್ಳಲು ಸಾಧ್ಯ ಎಂದರು. Nasoveshwar sir used to tell that you were listening. Okay, that's plus point. And one thing I have to tell is all these credits, every credit goes to only one person, that is Dr. S.S. Pyramid sir. Okay. Sir, ನಾನು ಒಂದು ಮಾತು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಾವು ಎಷ್ಟು ದಿನ ಬದುಕು ನನಗೂ ಗೊತ್ತಿಲ್ಲ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದ್ದು ನನ್ನ ಲೈಫ್ 0 ಇಂದ ಒಂದು ಸ್ಟೇಜಲ್ಲಿ ಪರ್ ಡೇ ಮೈ ಅರ್ನಿಂಗ್ ವಾಸ್ 4 lakh rupees, then I came back to India, whatever it is. Until and unless we publish any of the books, this organization, we will be with you. ನಿಮ್ಮ ಕೊನೆವರೆಗೂ, ನಮ್ಮ ಕೊನೆಯ ಉಸಿರಿನವರೆಗೂ ಈ ಸಂಸ್ಥೆ ತಮ್ಮ ಪರವಾಗಿರುತ್ತೆ. ಮೊಬೈಲ್ ಪಾಲಕರಿಗೆ ಒಂದೇ ವಿನಂತಿ, ಮೊಬೈಲ್ ಓದೋದಕ್ಕಿಂತ ಒಂದು ಪುಸ್ತಕ ಓದು. ಯಾರತ್ರೂ ರೀಡಿಂಗ್ ಹ್ಯಾಬಿಟ್ಸೇ ಇಲ್ಲ. ಎಲ್ಲ ಟೆಕ್ಸ್ಟ್ ಬುಕ್ ಹುಳಗಳು, ಕ್ವಶನ್ಸ್ ಆನ್ಸರ್ಸ್ ಹುಳಗಳು, ಮ್ಯಾಥಮೆಟಿಕ್ಸ್ ಸೈನ್ಸ್ ಹುಳಗಳು, ಮೆಡಿಕಲ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಷ್ಟು ಬಿಟ್ಟರೆ ನಿಮ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ಪುಸ್ತಕ ಓದುವ ಹ್ಯಾಬಿಟ್ ಹಾಕ್ಕೊಳ್ಳಿ. ಈ ಪುಸ್ತಕ ನಿಮ್ಮ ಲೈಬ್ರರಿಯಲ್ಲಿ ಇರುತ್ತೆ. ಇಫ್ ಯು ವಾಂಟ್ ಟು ಪರ್ಚೇಸ್ ಇಟ್ ಆಲ್ಸೋ, ಯು ಕ್ಯಾನ್ ಪರ್ಚೇಸ್ ಡೈರೆಕ್ಟ್ಲಿ ಫ್ರಮ್ ಹಿಮ್. ವಾಟ್ ಎವರ್ ದ ರೇಟ್ಸ್ he gets it, you will get it. And if you want to get purchase it from him, I will give the address and phone number. You can directly purchase, or you want to purchase it in the library, you can get it done, whichever the way you feel it. Okay, now it's too much of the time, because I don't want to take too much of time here. One last thing before all the dignitaries who are sitting on the dais, okay, it's very impossible to get them as a guest. ಒನ್ ಥಿಂಗ್ ಯಾರು ಹೇಳ್ತಾ ಇದ್ರು, ಸರ್ ನಾ ಸೋಮೇಶ್ವರರು ಎಲ್ಲಿ ಬರೋಂಗಿಲ್ಲ ಸರ್, ಹಂಗೆ ಬಂದರು ಅಂತ. ನಾನಿದ್ದೆ, ಸರ್ ಇದು ನಾ ಸೋಮೇಶ್ವರ ಸಂಸ್ಥೆನೇ ಇದೆ, ಅವ್ರು ಗೆಸ್ಟ್ ಆಗಿಲ್ಲ. ಈ ಸಂಸ್ಥೆ ಪರವಾಗಿ ಅದಕ್ಕೆ ನಮ್ಮ ಪಿರಮಿಡ್ ಸರ್ ಕಾರಣ ಎಲ್ಲ ಅವ್ರಿಗೆ. ರಮೇಶ್ ಬಲಿ ಸರ್ ನಿನ್ನೆ ಒಂದು ಹೇಳ್ತಾ ಇದ್ರು, ಏನು ಹೇಳ್ತಿದ್ರು ಅಂದರೆ, ಸರ್ ನಾನು ನಿಮ್ಮ ಮಕ್ಕಳು ಇಂಗ್ಲೀಷ್ ಕಲಿತಾರೆ ಅಥವಾ ನೀವು ಕಲಿತೀನಿ ಅಂತಂದರೆ 1 ತಿಂಗಳದಾಗ 2 ಸಲ ಬಂದಲ್ಲಿ ನಿಮ್ಮ ಮಕ್ಕಳಿಗೆ ನಾ ಪಾಠ ಮಾಡಿ ಅವ್ರಿಗೆ ಒಳ್ಳೆ ಇಂಗ್ಲೀಷ್ ಕಲಿಸ್ತೀನಿ ಸರ್ ಅಂತ ಹೇಳ್ತಾರೆ. There are about 200 application pending in front of him. ಒಂದು 200 ಇನ್ವಿಟೇಷನ್ ಅವ್ರ ಹತ್ರ ಇದೆ. ನಮ್ಮಲ್ಲಿ ಬರೀ ಸರ್, ನಿಮ್ಮಲ್ಲಿ ಬರೀ ಸರ್. ಅವ್ರು ಯಾವ ಪ್ರೈವೇಟ್ ಸ್ಕೂಲಿಗೂ ಹೋಗಂಗೆ ಇಲ್ಲ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಬರೀ ಸೈನ್ಸು, ಮ್ಯಾಥ್ಸು, ಇಂಜಿನಿಯರಿಂಗ್, ಡಾಕ್ಟರ್ ಅದು ಬಿಟ್ಟರೆ ನಿಮ್ಗೆ ಏನು ಗೊತ್ತಿಲ್ಲ. ಇಲ್ಲ
ಎಲ್ಲ ಟ್ಯೂಷನ್ ಹೇಳೋದು. ಓಕೆ, ಅದಕ್ಕೆ ನಾನು ಹೋಗಂಗಿಲ್ಲ ರೀ ಸರ್, ಯಾಕಂದ್ರೆ ಅವ್ರಿಗೆ ಏನು ಕ್ವಶನೇ ಕೇಳಂಗಿಲ್ಲ. ಅವ್ರಿಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಬಿಡ್ತಾರೆ. ಆ ಕ್ವಶನ್ ಕೇಳುವ ಹವ್ಯಾಸ ಇಲ್ಲ. ಅದಕ್ಕಾಗಿ ನಾನು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಸ್ಕೂಲ್ಸ್ಗೆ ಅಥವಾ ಇವರು ಬಡ ಮಕ್ಕಳ ರೈತರ ಮಕ್ಕಳಿಗೆ ಅಥವಾ ಯಾವುದೋ ಹಳ್ಳಿಯೂರ ಸ್ಕೂಲ್ಗೆ ನಾನು ಜಾಸ್ತಿ ಹೋಗ್ತೀನಿ ಸರ್. ಅದೇ ಹಾಸ್ಟೆಲಲ್ಲಿದ್ದು ಅವ್ರ ಜೊತೆನೇ ಇದ್ದು I will learn something from them, because always they say that he's a student. Okay, behalf of that, again, I thank you from behalf of everybody, sir. Thank you and welcome. And all the guests who are here from the entire organization. And one more thing, Scooby was also there. And we as an organization, we welcome you. Thank you for all the support which you have given for the organization. I expect the same support you will give for the organization. After the lunch hours. ಇನ್ನು ದೂರದರ್ಶನ ಚಂದನ ವಾಹಿನಿಯ ಥಟ್ ಅಂತ ಹೇಳಿ ಖ್ಯಾತಿಯ ನಿರೂಪಕರಾದ ಡಾಕ್ಟರ್ ಸೋಮೇಶ್ವರ್ ಅವರು ಮಗುವಿನ ಸಮಗ್ರ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಕುರಿತು ಸಂವಾದದಲ್ಲಿ ಪಾಲಕರ ಪ್ರಶ್ನೆಗೆ ಉತ್ತರಿಸಿದರು. ಮತ್ತೆ ಈಗಾಗಷ್ಟೇ ಹೆಚ್ಚಿಸ್ಕೋಬೇಕಾದ್ರೆ ನಾವು ಯಾವ ನಿಯಮನ ಪಾಲಿಸಬೇಕು? ಕಾನ್ಸಂಟ್ರೇಷನ್ ಅಲ್ವಾ ಕೇಳ್ತಾ ಇರೋದು. ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ಮಕ್ಕಳಿಗೆ ಮೊದಲು ನಿಶಬ್ದತೆ ಇರಬೇಕು. ಸ್ನೇಹಿತರನ್ನು ಕರಿಬೇಡಿ, ಫ್ರೆಂಡ್ಸನ್ನು ಕರಿಬೇಡಿ, ಓದೋ ಟೈಮು ಅಂತ ಹೇಳಿ. ಮಕ್ಕಳು ಓದಿ ಆದಮೇಲೆ ಬರಬೇಕು. ಮತ್ತು ಮಕ್ಕಳಿಗೆ ಆ ಜವಾಬ್ದಾರಿ ಯಾವತ್ತೇ ಪಾಠ ಆವತ್ತೇ ಓದಬೇಕು ಅನ್ನೋದನ್ನು ವರ್ಷದ ಮೊದಲಲ್ಲಿ ನೀವು ಕಲಿಸ್ಬಿಟ್ರೆ ಅದನ್ನೊಂದು ಕೆಲಸವನ್ನು ನೀವು ಹಿಡಿದಾಗ ಆ ಕೆಲಸವನ್ನು ಮಾಡಿ ಮುಗಿಸುವವರು ಒಂದೇ ಗಮನ ಇಟ್ಟು ಅದನ್ನು ಮಾಡಿ ಮುಗಿಸಿ ಆಮೇಲೆ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಲ್ವಾ, ಅದನ್ನು ಮಗು ಗಮನಿಸ ಹೇಳಬೇಕಾಗುತ್ತೆ. ಈಗ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಒಲೆ ಹಚ್ಚಿಬಿಟ್ಟಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ತಕ್ಷಣ ಅದನ್ನು ಸರಿಯಾಗಿ ಬಾಡಿಸಲಿಲ್ಲ ಅಂದರೆ ಎಲ್ಲ ಸುಟ್ಟು ಹೋಗ್ತಾರೆ. ಹಾಗಾಗಿ ಆ ಒಗ್ಗರಣೆ ಹಾಕೋ ಟೈಮಲ್ಲಿ ಬೇರೆ ಯಾವ ಕೆಲಸನೂ ಯೋಚನೆ ಮಾಡಲ್ಲ, ಒಂದೊಂದು ಪಕ್ಕದಲ್ಲಿ ಆ ನೀರು ಹಾಕಿ ಆ ನೀರು ಕುದಿಯೋದಕ್ಕೆ ಇಟ್ಟ ಮೇಲೆ ನೀವು ಬೇರೆ ಕೆಲಸಕ್ಕೆ ಹೋಗೋದು. ಸೊ ಈ ಥರದ್ದು ಸೂಕ್ಷ್ಮಗಳನ್ನೆಲ್ಲ ಮಗು ಕಲಿಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಸಹ ಮಗುನ ಕೂರಿಸ್ಕೊಂಡು ನೀವು ಉಪ್ಪಿಟ್ಟು ಮಾಡಬೇಕು ಮಗು ಜೊತೆ. ಆಗ ಕಾನ್ಸಂಟ್ರೇಷನ್ ಹೇಗೆ ನೀವು ಆ ಒಗ್ಗರಣೆ ಅದು ಈರುಳ್ಳಿ ಒಂದು ಹದಕ್ಕೆ ಬರೋವರೆಗೂ ಮಾತ್ರ ಅದನ್ನು ಬಿಸಿ ಮಾಡ್ತೀರಾ, ಆಮೇಲೆ ನೀರು ಹಾಕಿ ಅದು ನೋಡಬೇಕು. ಎಷ್ಟು ಜನ ನಿಮ್ಮ ಮಕ್ಕಳನ್ನ ಅಡುಗೆ ಮನೆಗೆ ಕರ್ಕೊಂಡು ಹೋಗಿದ್ದೀರಾ? ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳ ಪರಿಚಯ ಮಾಡಿಕೊಟ್ಟಿದ್ದೀರಾ. ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಎರಡರಲ್ಲೂ ಪರಿಚಯ ಮಾಡಿಕೊಡ್ತೀವಿ. ಬರೀ ಒಂದು ಭಾಷೆಯಲ್ಲ, ಏನು ಮಾಡೋದು, ಇಂಗ್ಲೀಷ್ ಅನಿವಾರ್ಯವಾಗಿ ಕಲಿಯಲೇಬೇಕು ನಾವು. ಹಾಗಾಗಿ ಎರಡೂ ಭಾಷೆಯಲ್ಲಿ ಕಲಿಸ್ಬೇಕು. ಸಾಸಿವೆಗೂ ರಾಗಿಗೂ ವ್ಯತ್ಯಾಸ ಎಷ್ಟು ಮಕ್ಕಳು ಗೊತ್ತಾಗುತ್ತೆ. ಟೊಮೆಟೊ ಬೀಜಕ್ಕೂ ಮೆಣಸಿನ್ಕಾಯಿ ಬೀಜಕ್ಕೂ ವ್ಯತ್ಯಾಸ ಎಷ್ಟು ಮಕ್ಕಳು ಗೊತ್ತಿಡಿತಾರೆ. ದೊಡ್ಡವರು ಎಷ್ಟು ಜನ ಗೊತ್ತಿಡಿತಾರೆ. ನಾವಿದೆಲ್ಲ ಪರೀಕ್ಷೆ ಮಾಡಿದ್ದೀವಿ. ಎರಡು ಬಾಟ್ಲಲ್ಲಿ ಇಟ್ಕೊಂಡ್ಬಿಟ್ಟು ತಂದಿಟ್ಬಿಟ್ರೆ ಯಾವ್ದು ಮೆಣಸಿನ್ಕಾಯಿ, ಯಾವ್ದು ಟೊಮೆಟೊ ಬೀಜ, ಯಾವ್ದು ಬದನೆಕಾಯಿ ಬೀಜ ಹೇಳಿ ಅಂದರೆ ಅವರು ಮೊದಲೇ ನೋಡಿ ಸ್ಟಡಿ ಮಾಡಿದರೆ ಮಾತ್ರ ಹೇಳೋಕ್ಕಾಗುತ್ತೆ, ಇಲ್ಲದೋದ್ರೆ ಹೇಳೋಕ್ಕಾಗಲ್ಲ. ಸಮಾರಂಭದಲ್ಲಿ ಕಾಯಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಪ್ನಾ ಎಸ್ ಪಾಟೀಲ್, ರಮೇಶ್ ಬಲ್ಲೀದ್, ಎಸ್ ಹಿರೇಮಠ್, ಶಿವರಾಮ್ ಚವಾಣ್, ಕಲಾಲಿಂಗ್ ದಿಕ್ಸಂಗಿಕರ್, ಮಹೇಶ್ ಹೂಗರ್ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ, ನಾರಾಯಣ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ಸುರಕ್ಷಾ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾರ್ಚ್ 15 ಮತ್ತು 16ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಅಧ್ಯಕ್ಷ ಶಂಕರ್ ಕೋಡ್ಲಾ ತಿಳಿಸಿದ್ದಾರೆ. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಂಕರ್ ಕೋಡ್ಲಾ ಅವರು ಮಾರ್ಚ್ 15 ಹಾಗೂ 16ರಂದು 2 ದಿನಗಳ ಕಾಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು, ಸಮಾಜಕ್ಕೆ ನಮ್ಮಿಂದ ಅಳಿಲು ಸೇವೆಯಾಗಲೆಂದು ಜನಸೇವೆಗೆ ಈ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು. ನನ್ನ ನಮಸ್ಕಾರಗಳು. ನಾನು ಶಂಕರ್ ಕೋಡ್ಲಾ, ರೋಟರಿ ಕ್ಲಬ್ ಅಧ್ಯಕ್ಷ. ಇಂದಿನ ಒಂದು ಸರಳ ತಮ್ಮ ಭೇಟಿಗೆ ನಾನು ತಮ್ಮನ್ನು ಕರೆಯಲಾಗಿದೆ. ರೋಟರಿ ಕ್ಲಬ್ನಿಂದ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ
ಬಗ್ಗೆ ನಮ್ಮ ಸೆಕ್ರೆಟರಿ ಅವರು ವಿವರವಾಗಿ ತಮ್ಮ ಮುಂದೆ ಇಡ್ತಾರೆ. ತಾವು ದಯವಿಟ್ಟು ಇದನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಜನಸೇವೆ ಜನಾರ್ದನ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಜನರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲು ಪ್ರಕಟಿಸಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಉಂಟಾಗ್ತದೆ. ಇನ್ನು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಮಾರ್ಚ್ 15 ಮತ್ತು 16ರಂದು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಉಚಿತ ತಪಾಸಣಾ ಶಿಬಿರಕ್ಕೆ 1000ಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಎಂದರು. ಮುಖ್ಯವಾಗಿ ತಾಂಡಾ, ಕೊಳಚೆ ಪ್ರದೇಶ ಹಾಗೂ ಗ್ರಾಮೀಣ ಭಾಗದ ಹೆಚ್ಚು ಪ್ರಚಾರ ಮಾಡಲಾಗಿದೆ. ಕಷ್ಟದಲ್ಲಿದ್ದವರಿಗೆ, ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರು, ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಲಾರದವರಿಗೆ ಉಚಿತ ಚಿಕಿತ್ಸೆ ನೀಡಲು ನಿರ್ಧರಿಸಲಾಗಿದೆ. ವಿವಿಧ ವೈದ್ಯಕೀಯ ಕ್ಷೇತ್ರದ ನುರಿತ ವೈದ್ಯರು ಈ ಶಿಬಿರದಲ್ಲಿ ಸಾರ್ವಜನಿಕರಿಗೆ ತಪಾಸಣೆ ಮಾಡಲಿದ್ದಾರೆ ಎಂದಿದ್ದಾರೆ. ಸರ್ಕಾರಿ ವ್ಯವಸ್ಥೆಗಳನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳದೇ ಇರುವವರಿಗೆ ಅಥವಾ ಬಹಳ ಜನ ಕಾಯಿಲೆಗಳಿಂದ ಬಳಲ್ತಾ ಇರುವವರಿಗೆ, ಇವನ್ ಹೃದಯ ಚಿಕಿತ್ಸೆ ನಾರಾಯಣ ಹೆಲ್ತ್ ಕೇರ್ ಸೆಂಟರ್ದವರು ಇಲ್ಲಿ ಏನಾದರೂ BP, ಶುಗರ್, ಹಾರ್ಟಿಗೆ ಸಂಬಂಧಪಟ್ಟಂಥ ಬಹಳ ಸೀರಿಯಸ್ ಗಂಭೀರವಾದಂಥ ತೊಂದರೆ ಇದ್ದರೆ ಅದನ್ನು ಉಚಿತವಾಗಿ ಅವರು ರೆಫರ್ ಮಾಡ್ತಾರೆ. ಅದರ ಇನ್ಚಾರ್ಜ್ ಡಾಕ್ಟರ್ ವಿಜಯಶ್ರೀ ಮಠದ ಇನ್ವಾಲ್ವ್ ಮಾಡಿದ್ದೀವಿ. ಹೃದಯ ಮತ್ತು ಕಿಡ್ನಿ, ಆಮೇಲೆ ಕ್ಯಾನ್ಸರು, ಮೇಜರ್ ಬಾಡಿ ಡ್ಯಾಮೇಜಿಂಗ್ ರೋಗಗಳಿಗೆ ಉಚಿತವಾದ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ನಾರಾಯಣ ಹೆಲ್ತ್ ಕೇರ್ ಸೆಂಟರ್ದವರು ಒಪ್ಕೊಂಡಿದ್ದಾರೆ. ಆಮೇಲೆ ಉಳಿದಂತೆ ಹೆಣ್ಣು ಮಕ್ಕಳ ಸ್ತ್ರೀ ಕಾಯಿಲೆಗಳಿಗೆ ಸುರಕ್ಷಾ ಮೆಟರ್ನಿಟಿ ಹೋಮ್ ಏನಿದೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಅವತ್ತು ಪೇಷೆಂಟ್ಗಳಿಗೆ ಹೋಗಿ ಬರುವ ಲೇಟ್ ಆದರೂ ದೂರ ಆದರೂ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು 15ರಿಂದ 20 ಜನ ವೈದ್ಯರು ಇದರಲ್ಲಿ ಭಾಗವಹಿಸ್ತಾರೆ. ವಿವಿಧ ಕ್ಷೇತ್ರದ ವಿವಿಧ ಪರಿಣತಿಯನ್ನು ಹೊಂದಿದಂಥ ಅನುಭವಿ ವೈದ್ಯರ ಹೆಸರು ಕೊಟ್ಟಿದ್ದೇವೆ ಮತ್ತು ರೋಗಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಹ್ಯಾಂಡ್ಬಿಲ್ಟನ್ನು ಇದೆ. ಅದರ ಜೊತೆಗೆ ನಮ್ಮ ರೋಟರಿ ಡಾಕ್ಟರ್ ಆದಂಥ ಡಾಕ್ಟರ್ ರಮೇಶ್ ಅರಸಂಗಿಕರ್ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ಸದಾಶಿವ ಜಡಿಗೇಕರ್ ಮೂಳೆ ತಜ್ಞರು ಮತ್ತು ಡಾಕ್ಟರ್ ಪ್ರದೀಪ್ ಮುರುಳಕರ್ ಫಿಸಿಷಿಯನ್, ಈ 3 ಜನ ವೈದ್ಯರು 2 ದಿನ ತಮ್ಮ ತನು ಮನ ಒಂದು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ರೋಟರಿ ಕೊಡುಗೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಶಂಕರ್ ಕೋಳ ಅವರು ಅಧ್ಯಕ್ಷರಾದ ಮೇಲೆ ಇದು ಬಹಳ ದೊಡ್ಡ ಪ್ರಮಾಣದ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ಇದಕ್ಕೆ ಆಮೇಲೆ ಕಣ್ಣಿನ ದೋಷ ಇದ್ದವರಿಗೆ ಕನ್ನಡಕನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು ಮತ್ತು ಕೆಲವು ರೋಗಿಗಳು ಬಡವರಾಗಿದ್ದರೆ ಅವರಿಗೆ ತಾತ್ಕಾಲಿಕವಾಗಿ 1 ವಾರದ ಮಟ್ಟಿಗೆ ಆಗುವಂಥ ಔಷಧಿನೂ ಕೂಡ ಉಚಿತವಾಗಿ ಕೊಡಬೇಕು ಅಂಥೇಳಿ ನಿರ್ಧರಿಸಲಾಗಿದೆ. ಆಯಾ ರೋಗವನ್ನು ತಪಾಸಣೆ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಅವಶ್ಯಕತೆ ಇರುವ ವ್ಯವಸ್ಥೆಯೊಳಗೆ ಅದನ್ನು ಮಾಡ್ತೀವಿ. ಮತ್ತು ಇನ್ನೊಂದೇನಂತಂದರೆ ಶರಣಬಸಪ್ಪ ಗಂಡಲು ಕೆಡವರು ಡಿಸ್ಟ್ರಿಕ್ಟ್ ಸರ್ಜನ್ ರುದ್ರವಾಡಿಯವರು ಅವರು ಕೂಡ ಹೇಳಿದ್ದಾರೆ, ಅವರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅಥವಾ ಏನಾದರೂ ಔಷಧಿಗಳು ಬೇಕಾದರೂ ನಮ್ಮ ಆಸ್ಪತ್ರೆಗೆ ರೆಫರ್ ಮಾಡಿದರೆ ನಾವು ಅದನ್ನು ಫ್ರೀಯಾಗಿ ಸರಬರಾಜು ಮಾಡ್ತೀವಿ ಅನ್ನುವಂಥದ್ದು. ಹೀಗೆ ಒಂದು ರೀತಿಯಲ್ಲಿ ರೋಟರಿ ಕ್ಲಬ್ಬಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ ನಾವು ಮನವಿ ಯಾಕೆ ಮಾಡ್ಕೊತೀವಿ ಅಂದರೆ ಹೆಚ್ಚಿನ ಜನರಿಗೆ ಇದು ಲಾಭ ಆಗಲಿ, ಸಾರ್ವಜನಿಕರು ಉಪಯುಕ್ತ ಆಗಲಿ, ಅದರೊಳಗೆ ಬಡವರಿಗೆ, ಕಷ್ಟದಲ್ಲಿರುವವರಿಗೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ಪಾಟೀಲ್ ಪಾಲ್ಗೊಂಡಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾರ್ಚ್ 13ರಿಂದ 17ರವರೆಗೆ ಹಮ್ಮಿಕೊಂಡಿರುವ ಅಖಿಲ ಭಾರತ ಮಹಿಳಾ ರಾಷ್ಟ್ರೀಯ ಕಲಾ ಪ್ರದರ್ಶನಕ್ಕೆ ಗಣ್ಯರಿಂದ ಚಾಲನೆ. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಉತ್ತರ ವಲಯ ಕಾರ್ಯಚಟುವಟಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರು. ಓರ್ವ ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆ ಎನ್ನುವುದು ಶಿಕ್ಷೆ ಅಂತಾಗಬಾರದು, ಥಟ್ಟಂತ ಹೇಳಿಕೆ ಅತಿಯ ಕ್ವಿಜ್ ಮಾಸ್ಟರ್ ಡಾಕ್ಟರ್ ಸೋಮಶೇಖರ್ ಸಲಹೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯೂನಿಕ್
यूनिकेयर डायग्नोस्टिक सेंटर अपोजिट कंटोजी सुपर बाजार कोबा प्लॉट कोर्ट रोड कलबुर्गी। ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोबा प्लॉट कोर्ट रोड कलबुर्गी. Contact 8496 825555 08472 25 1555.